ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಬಹಳ ಖುಷಿ ಆಗ್ತದೆ. ಯಾಕಂದರೆ ನಿಜವಾಗ್ಲೂ ಈ ಕಾರ್ಯಕ್ರಮನ ಯೂಟ್ಯೂಬಲ್ಲಿ ವಚನ ಫೌಂಡೇಶನ್ ಅಧ್ಯಕ್ಷರಾದಂಥ ಕುಮಾರಣ್ಣ ಅವರು ಹಾಕ್ತಾರೆ. ನಿಮ್ಮ ಬಳಗರೆಲ್ಲ ನೋಡಿಬಿಟ್ಟು ಏನಂತಾರೆ ಗೊತ್ತಾ, ನಾವೆಂಥ ಕಾರ್ಯಕ್ರಮನ ಮಿಸ್ ಮಾಡ್ಕೊಂಡಂತಾರೆ ಬರೆಯೋದ್ರಿಂದ. ಯಾಕಂದರೆ ಭಾಳ ಖುಷಿ ಆಯ್ತು, ಭಾಳ ಯಶಸ್ವಿಪೂರ್ಣವಾಯಿತು. ಜ್ಞಾನವನ್ನು ಒಳಗೊಳಿಸ್ಲಿಕ್ಕೆ ಅಲ್ಲಿ ಕೂತ್ಕೊಂಡು ನಾವು 3-4 ಜನ ಮಾತಾಡ್ತಿದ್ವಿ. ಏನಂತ ಎಷ್ಟು ವಿಶಿಷ್ಟವಾದಂಥ ಪ್ರಶ್ನೆಗಳು ನಾವು ಎಲ್ಲರನ್ನ ತಿಳ್ಕೊಳ್ತಕ್ಕಂಥ ಗುಣಪಡಿಸ್ತಲ್ಲ. ಈ ನಮ್ಮ ಶರಣ ವಚನ ಫೌಂಡೇಶನ್ನ ಶರಣ ದಂಪತಿಗಳಿಗೆ ನಾವು ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆಂದರೆ ಈ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ಜನ್ರೇಷನ್ಲಿ ಈಗ ಮಧ್ಯಾಹ್ನ ಮಾತಾಡ್ತಿದ್ವಿ ಮಾದೇಶ್ವರ ನಾನು ಸಾರ್ ಈ ಟರ್ಮ್ಗೆ ಕೋರ್ಸ್ ನನ್ನ ಏನಂತಾರೆ ಅಂದರೆ ಹಾಸ್ಟೆಲ್ ನಡೆಸ್ತಾ ಇರೋದಕ್ಕೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಂತಾರೆ. ಭಗವಂತನ ಎಷ್ಟೋ ಜನ ಅಂತಾರೆ ಇದು ಲಾಭ ಇಲ್ಲದೆ ಮಾಡ್ತಾಯಿದ್ದಾರೆ ಇವರೆಲ್ಲ ಅಂತ. ಇವು ಒಂದು ಕಾಯಕ. ಈ ಜನ್ರೇಷನ್ ಬಿಟ್ಟರೆ ಮುಂದಕ್ಕೆ ಯಾರೂ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಈಗಲೇ ಕಾದ್ರೆ ಬರಲ್ಲ. ಇಲ್ಲಿ ನಾವು 9 ಜನ ಟ್ರಸ್ಟೀಸ್ ಹಾಕಿ ಗೌರವಾನ್ವಿತರು ಎಲ್ಲರೂ ಇದ್ದಾರೆ. ಆದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಾವು 2-3 ಜನ ಎಲ್ಲರೂ ಭಾಗವಹಿಸ್ತಾರೆ, ಎಲ್ಲ ಬರ್ತಾರೆ, ಮಾಡ್ತಾರೆ. ಆದರೆ ಸಹಭಾಗಿತ್ವ ಒಂದು ಕಾರ್ಯ ಮಾಡುವಾಗ ನಾವಿದ್ದೀವಿ, ಈ ಒಂದು ಕಾರ್ಯ ಮಾಡಿ ಅಂತ ಹೇಳಿ ನಮಗೆ ಬೆಂತರ್ತಕ್ಕಂಥವ್ರು ನಮ್ಮೆಲ್ಲ ಟ್ರಸ್ಟಿಗಳು. ಅದನ್ನು ನಮಗೊಂದು ಖುಷಿ ಆಗ್ತದೆ, ನನಗೊಂದು ಆತ್ಮವಿಶ್ವಾಸ ಹೆಚ್ಚುತ್ತೆ. ನಾನು ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ನಾನು ಈ ಒಂದು ಸೇವೆ ಮಾಡಲಿಕ್ಕೆ ಆಗಿರೋದಕ್ಕೆ ನನಗೆ ಭಗವಂತ ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಏಕೆಂದರೆ ನಿಮ್ಮ ಅಕ್ಕನ ಬಳಗದವರು ಏನು ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಯಶಸ್ಸು ಸಿಗುತ್ತೆ ಖಂಡಿತ. ಎಂಕವರು ಬೇರೆಯವರೆಲ್ಲ ಅಕ್ಕನ ಬಳಗದವ್ರಿಗೂ ಮಾಡೋಕ್ಕೆ ಕೆಲಸಿಲ್ಲ ಅಂತ ಹೋಗುತ್ತೆ. ಯಾಕಂದರೆ ನಾನು ಕೇಳಿದ್ದೀನಿ ಈ ಮಾತನ್ನ, ಅಯ್ಯೋ ಒಂದು 10 ಜನ ಸೇರ್ಕೊಂಡು 20 ಜನ ಸೇರ್ಕೊಂಡು ಏನೋ ಮಾಡ್ತಾರೆ ಅಂತ. ಅವರೆಲ್ಲರೂ ವೇಸ್ಟ್ ಪೀಪಲ್ಸ್ ಅಂತ ನಾವು ಲೆಕ್ಕ ಹಾಕೋದು. ಈ ಸಮಾಜದಲ್ಲಿ ಅವ್ರು ಹುಟ್ಟಿರೋದೇ ವೇಸ್ಟ್ ಅಂತ. ನಾವು ಹುಟ್ಟಿದ್ದೀವಿ, ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಒಂದು ಕಲ್ಲೆಟ್ಟು ಹೋಗ್ಬೇಕು ಅನ್ನೋದಕ್ಕೆ ಇವತ್ತು ನಿಮ್ಮ ಅಕ್ಕನ ಬಳಗದವ್ರಿಗೆ ನಾನು ಕೈ ಮುಗಿದು ಬೇಡ್ಕೊತೀನಿ. ನಿಮ್ಗೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನು ಜಗತ್ತ ಇದ್ದಾರೆ, 25 ವರ್ಷಕ್ಕೆ ಮಾಡ್ತಾ ಇದ್ದಾರೆ. ನೀವು ಕೈ ಮುಗಿ ಕೇಳ್ತೀನಿ, 25 ವರ್ಷದಲ್ಲಿ ಒಟ್ಟು 12 ತಿಂಗಳಲ್ಲಿ ಅದ್ಭುತವಾದ ಕಾರ್ಯಕ್ರಮ ನೀವು ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಯಾಕೆಂದರೆ ನಿಮ್ಮ ಓನ್ ಮನೆ ಹಾಕೊಂಡು ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿದೆ. ಯಾಕಂದರೆ ಅಷ್ಟು ಶಕ್ತಿನ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಅವರ ಸಹಭಾಗಿತ್ವದಲ್ಲಿ ಯಶಸ್ವಿಪೂರ್ಣವಾದಂಥ ಕಾರ್ಯಕ್ರಮ. ಯಾಕಂದರೆ ನೀವೆಲ್ಲ ಮಾಡಿ ನಿಮ್ಗೆ ಅನುಭವ ಇದೆ. ಆಮೇಲೆ ನಿಮ್ಮ ಮಾತಿಗೆ ಬಂದಿರತಕ್ಕಂಥವ್ರ ಜೊತೆ ಇನ್ನೊಂದು 20-30 ಜನ ನಿಮ್ಮ ಕೈ ಜೋಡಿಸ್ತಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಭಾಳ ಖುಷಿ ಆಗ್ತದೆ. ಈ ಸಮಾಜವನ್ನು ತಿದ್ದುವ ಕೆಲಸ ನಾನೊಂದು ಮಾತಾಡ್ತೀನಿ, 10 ಕಟ್ಟಬೇಕು ನಾವು 1000 ಜನಕ್ಕೆ ಮಾಡೋಕ್ಕೆ ಬೇಕಾಗಿಲ್ಲ. 10 ಜನಕ್ಕೆ ಮಾಡ್ತೀವಲ್ಲ ನಮಗೆ ಸಂತೃಪ್ತಿ ಇರ್ತದೆ, ನಿಮಗೂ ಅದೇ ರೀತಿ ಸಂತೃಪ್ತಿ ಇರ್ತದೆ. ದಯಮಾಡಿ ಒಳ್ಳೆ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮನ ಅದರಲ್ಲೂ ಕೂಡ ಈ ಶರಣ ದಂಪತಿಗಳು ನಿಮ್ಮ ಜೊತೆ ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಾನು ಗೌರವಪೂರ್ವವಾದಂಥ ಭಕ್ತಿ ಪ್ರಾಣಗಳನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಾವು ಪ್ರತಿ ಶುಕ್ರವಾರ ತಟ್ಟಂತ ಉತ್ತರಿಸಿ ಅಂತ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತೀವಿ. 5 ಪ್ರಶ್ನೆಗೆ ಅರ್ಧ ಗಂಟೆ ಸಮಯ ಇರುತ್ತೆ. ನೀವು ಅಲ್ಲೇ ಟೈಪ್ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಪೇಪರಲ್ಲಿ ಬರೆದು ಅದನ್ನು ಅಲ್ಲಿ ಪೋಸ್ಟ್ ಮಾಡಿದ್ರೆ ನಾವು ಒಂದು ವಚನ ದೀವಿಗೆ ಸರ್ಟಿಫಿಕೇಟ್ ಮತ್ತು ಒಂದು ವಚನ ಪುಸ್ತಕವನ್ನು ಪೋಸ್ಟಲ್ ಮುಖಾಂತರ ಕಳಿಸ್ತೇವೆ. ಒಟ್ಟು 162 ಕಾರ್ಯಕ್ರಮ ಆಗಿದೆ. ನಿನ್ನೆ 10ನೇ ತರಗತಿ ವಿದ್ಯಾರ್ಥಿನಿ ಒಂದು ಇಂಚರ ಅಂತ ದಾವಣಗೆರೆ ಜಿಲ್ಲೆಯದು ನಿನ್ನೆ ವಿನ್ ಆಯಿತು. ಈ ರೀತಿ ನೀವು ಕೂಡ ಈ ರೀತಿ ಕಾರ್ಯಕ್ರಮದಲ್ಲಿ ನಮ್ಮದು ರಸಪ್ರಶ್ನೆ ಅಂತ ಗ್ರೂಪ್ ಇದೆ, ಅಲ್ಲಿಗೆ ನಿಮ್ಮನ್ನು ಜಾಯಿನ್ ಮಾಡ್ತೇವೆ. ಇನ್ನು ಮುಂದಿನ ವರ್ಷದಲ್ಲಿ ಇನ್ನೂ ಕೂಡ ಉನ್ನತವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಅಭಿಪ್ರಾಯವನ್ನು ಹಂಚಿಕೊಂಡಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಅಂಕ ಯಾರು ಎಷ್ಟು ಅಂಕ ತಗೊಂಡಿದ್ದಾರೆ, ಮೊದಲನೇ ಸ್ಥಾನ ಯಾವುದು, 2ನೇ ಸ್ಥಾನ ಯಾವುದು ಅಂತ. ಬಟ್ ನಾವು ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡ್ತೇವೆ ಸರ್ಟಿಫಿಕೇಟ್ ಮತ್ತು ವಚನ ಪುಸ್ತಕ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಶರಣರ ವಿಚಾರ ತಿಳಿದಿರೋದೇ ಹೆಚ್ಚು ಅನ್ನೋ ಒಂದು ಹೆಬ್ಬೆಯನ್ನು ಇಟ್ಕೊಂಡು ನಾವು ನಿಮಗೆ ಈ ಸರ್ಟಿಫಿಕೇಟ್ ಅನ್ನು ಕೊಡ್ತೇವೆ. ಈಗ ನಮ್ಮ ತೀರ್ಪುಗಾರರು ಕಾಯ್ತಾ ಇದ್ದಾರೆ, ಅವರು ಈಗ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ರಸಪ್ರಶ್ನೆಯ ಮೊದಲಿನ ವಿಜೇತರು ಸತ್ಯಕ್ಕ ತಂಡದವರು 59 ಅಂಕಗಳಿಂದ ವಿಜೇತರಾಗಿದ್ದಾರೆ.
ಹಾಗೂ ಎರಡನೇ ಬಹುಮಾನ ಮೊದಲನೇ ಅವ್ರು ಬಂದ್ಬಿಟ್ಟು ಸರ್ಟಿಫಿಕೇಟ್ ಜೋರಾಗಿ ಚಪ್ಪಾಳೆ ತಟ್ಟಿ ಮಕ್ಕಳ. ಮ್ಯಾಮ್ ಸೋಮಪ್ರಭಾ ಮ್ಯಾಮ್ ವೇದಿಕೆಗೆ ಇರ್ತಾರೆ, ಇಟ್ಟು ಬನ್ನಿ. ನಾವೇ ಅವರಿಗೆ ಮೊದಲನೇ ಸ್ಥಾನದವರಿಗೆ ಕರೆಕ್ಟ್ ಟೈಮ್ ಬಂದಿದ್ದಾರೆ ಮೇಡಮ್. ವಚನ ಹತ್ರ ಬನ್ನಿ ತಿಳ್ಕೊಳ್ಳಿ. ಹಾಗೆ ಸರ್ಟಿಫಿಕೇಟ್ ಅಲ್ಲಿ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಫಸ್ಟ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ ಮೇಲೆ ಸರ್ಟಿಫಿಕೇಟ್ ಮೇಲೆ ಮುಂದೆ ಸೆಂಟ್ರ್ ಬಂದ್ಬಿಡಿ, ಸ್ವಲ್ಪ ಪಕ್ಕ ಸೆಂಟ್ರ್.